Dean and Professor in Engineering Mechanics Unit, JNCASR. He obtained his PhD from Indian Institute of Science, Bengaluru, and did his postdoctoral research from University of Delaware, USA. His research expertise spans experimental fluid dynamics, heat transfer, insect flight dynamics, and he joined JNCASR as faculty in 1998. Once again, on behalf of MPS Society's SDM College, I welcome you, sir. Thank you. Good morning. I thank organizers for giving this opportunity. Basically what I would like to do today would be to tell a couple of the problems in the area of fluid mechanics and engineering. And also while doing that, I thought connecting with the nature, you may always think there is a bird which is flying, that's the way it generates its lift. Why engineers don't use that for building huge aircraft or for transport? Okay, they always, you might have thought, no, actually ನಾವು ಹಾರಲಿಕ್ಕೆ ಕಲಿತಿದ್ದು ಅಥವಾ ಮಾಡ್ಲಿಕ್ಕೆ ಶುರು ಮಾಡಿದ್ದು ಹಕ್ಕಿನ ನೋಡಿ, ಆದರೆ ಏರೋಪ್ಲೇನ್ ಅಲ್ಲಿ ಆ ಥರ ಆಗೋದಿಲ್ಲ ಅಲ್ವಾ? There is a difference between what aircraft does and what a bird does. There is a reason for it. Let's go through that one. I will keep it brief, and what I would like to do is that I will just expose you to the different aspects. We can have discussion later because of the time constraint. I will go through explaining what is the important factors. Later we can discuss. Okay. Next slide. Apart from insect flight, I also work on other problems. Atmospheric boundary layer, where in which we are looking into the behavior of atmosphere in the long term, and turbulent drag reduction. When you want to pump fluid over a large distance, turbulence is one of the things. It's the state of the flow. ಅದೇನಾಗುತ್ತೆ ಅಂತಂದ್ರೆ ಲಾಸಸ್ ಇನ್ಕ್ರೀಸ್ ಮಾಡುತ್ತೆ. ಅದನ್ನ ಯಾವ ತರ ರಿಡ್ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ವಿ. Aerodynamics of insect flight, today I'm going to touch upon it. Then ಈಗ ಗ್ರೀನ್ ಬಿಲ್ಡಿಂಗ್ಸ್ ಅಂತಂದ್ರೆ ಎನರ್ಜಿ ಕನ್ಸರ್ವಿಂಗ್ ಬಿಲ್ಡಿಂಗ್ಸ್, ವೇರ್ ಯು ವಾಂಟ್ ಟು ರೆಡ್ಯೂಸ್ ಯುವರ್ ಏರ್ ಕಂಡೀಷನ್ ಲೋಡ್, ಅಥವಾ ಅಗ್ರಿಕಲ್ಚರ್ಗೆ ಗ್ರೋತ್ ಚೇಂಬರ್ಸ್ ಎಲ್ಲ ಮಾಡ್ತಾರೆ. ಅದರೊಳಗಡೆಗೆ ಅದು ಗ್ರೋತ್ ಚೇಂಬರ್ ಮಾಡಿದ್ದು ಹಿಂದಿನ ಕಾಲದಲ್ಲಿ ಅಪ್ಪರ್ ಲ್ಯಾಟಿಟ್ಯೂಡ್ ಅಂದ್ರೆ ನೆದರ್ಲ್ಯಾಂಡ್ಸ್, ಯುರೋಪ್ ಅಲ್ಲಿ, ವೇರ್ ಯು ಹ್ಯಾವ್ ವೆರಿ ಕೋಲ್ಡ್ ಎನ್ವಿರಾನ್ಮೆಂಟ್, ಟು ಗೆಟ್ ದ ಪ್ರೊಟೆಕ್ಷನ್ ಫ್ರಮ್ ಇನ್ಸೆಕ್ಟ್ ಅಂಡ್ ಆಲ್ಸೋ ಟು ಕನ್ಸರ್ವ್ ದ ಹೀಟ್. They have built a greenhouse. But ಇಂಡಿಯಾದಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಹೊರಗಡೆ ಟೆಂಪರೇಚರ್ ಜಾಸ್ತಿ, ಇದರೊಳಗಡೆಗೆ ಗ್ರೀನ್ ಹೌಸ್ ಹಾಕಿದ್ರೆ ಒಳಗಡೆ ಪ್ಲಾಂಟ್ಗೆ ಬಹಳ ತೊಂದರೆ ಆಗುತ್ತೆ. ಅದನ್ನ ಯಾವ ರೀತಿಯಲ್ಲಿ ಥರ್ಮಲ್ ಲೋಡ್ ಅನ್ನ ರಿಡ್ಯೂಸ್ ಮಾಡೋದು, ಅದ್ರ ಬಗ್ಗೆ ಯೋಚನೆ ಮಾಡೋದು. ಆಮೇಲೆ ಜಿಯೋ ಕನ್ವೆಕ್ಷನ್ ಅಂಡ್ ಅದರ್ ಥಿಂಗ್ಸ್ ಐ ವಿಲ್ ಜಸ್ಟ್ ಶೋ ಯು. ನೆಕ್ಸ್ಟ್, these are the examples of fluid dynamics problem. As I said, I will doing in my group. ಈಗ ಕ್ಲೌಡ್ ಯಾವ ರೀತಿ ಫಾರ್ಮ್ ಆಗುತ್ತೆ, ಯಾವ ತರ ಮಿಕ್ಸ್ ಆಗುತ್ತೆ. ಈಗ ಸ್ಮೋಕ್ ಹೊರಗಡೆ ಬಂದಾಗ ಇಮಿಡಿಯೇಟ್ ಆಗಿ ಸ್ವಲ್ಪ ದೂರ ಹೋಗಿ ಅದು ಆಂಬಿಯಂಟ್ ಅಲ್ಲಿ ಮಿಕ್ಸ್ ಆಗ್ಬಿಡುತ್ತೆ. ಬಟ್ ಕ್ಲೌಡ್ ಏನಿದೆಯಲ್ಲ, ಮಿಕ್ಸ್ ಆಗಿದ್ರೆ ಬಹಳ ಬಹಳ ಎತ್ತರ ಹೋಗುತ್ತೆ. ಯಾಕೆ ಆ ತರ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ನಮ್ಗೆ ಯಾಕಂದ್ರೆ ಅರ್ಥ ಆಗ್ಬೇಕಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಮುಂದೆ ನಾವು ಅಟ್ಮಾಸ್ಫಿಯರ್ ಒಳಗಡೆಗೆ ನೀವು ವೆದರ್ ಪ್ರಿಡಿಕ್ಷನ್ ಇರಬಹುದು, ಅಥವಾ ಮಳೆ ಬರುತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಇರಬೇಕು, ಅದನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಇನ್ನೊಂದು ಸೈಂಟ್ ಮ್ಯಾರಿ ಐಲ್ಯಾಂಡ್ ಅಂತ ಹೇಳಿ ನಿಮ್ಗೆ ಇಲ್ಲೇ ಬಹಳ ಹತ್ತಿರದಲ್ಲಿ, ಉಡುಪಿ ಹತ್ತಿರದಲ್ಲಿ ಒಂದು ದ್ವೀಪ ಇದೆ. ಅಲ್ಲಿ ನೀವು ಹೋಗಿ ನೋಡಿದ್ರೆ ನಿಮಗೆ ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆಯಾ, ಎಲ್ಲ HB ಪೆನ್ಸಿಲ್ಸ್ ಒಟ್ಟೊಟ್ಟಿಗೆ ಕೂಡಿಸಿದ ಹಾಗೆ ಜಿಯೋಲಜಿಕಲ್ ಫಾರ್ಮೇಶನ್ ಇದೆ. ಅದು ಯಾಕಾಯ್ತು? ಓಕೆ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಲ್ಯಾಬೊರೇಟರಿ ಎಕ್ಸ್ಪೆರಿಮೆಂಟ್ಸ್ ಅಂಡ್ ಅದರ್ ಥಿಂಗ್ಸ್ ವಿ ಟ್ರೈ ಟು ಡು. ಅದೊಂದೇ ಅಲ್ಲ, ಸಮುದ್ರದೊಳಗಡೆ ನೀರು ವರ್ಟಿಕಲ್ ಆಗಿ ಅದು ಯಾವ ತರ ಮೂವ್ ಆಗುತ್ತೆ, ಮಿಕ್ಸಿಂಗ್ ಆಗುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ನಮ್ಮ ಗುಂಪಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಒನ್. These are some of the other examples like geoconvection. You can see ಒಂದು ಆ ಕಡೆ ತುದಿ ಇರುವಂತಹ ಒಂದು ಇದರೊಳಗಡೆಗೆ ನಿಮಗೆ ಇದೆಲ್ಲ ಲ್ಯಾಬೊರೇಟರಿ ಎಕ್ಸ್ಪೆರಿಮೆಂಟ್ಸ್. ಇಟ್ಸ್ ನಾಟ್ ಲಾರ್ಜ್ ಸ್ಕೇಲ್. ಯು ಕ್ಯಾನ್ ಇವನ್ ಡೂ ಇಟ್ ಇನ್ ಯುವರ್ ಲ್ಯಾಬ್ ಹಿಯರ್. ಓಕೆ, ಇಟ್ ಡಸಂಟ್ ರಿಕ್ವೈರ್ ಇಟ್ಸ್ ವಾಟರ್ ಅಂಡ್ ಸಮ್ ಸೊಲ್ಯೂಷನ್ಸ್ which will help you to fluorescent dye ಹಾಕಿದೆ. ಅದ್ರ ಮೂಲಕ ಆ ಒಳಗಡೆ ಇರುವಂತಹ ಪ್ಲೂಮ್ಸ್ ಅಂದ್ರೆ ಬಯಾನ್ಸಿ ಗಾಳಿಗಳಲ್ಲಿ ಹೊಗೆ ಬಂದಾಗ ಯಾವ ತರ ಬರುತ್ತಲ್ಲ, ಅದೇ ತರ ಅದು ಬಂದು ಯಾವ ತರ ಮಿಕ್ಸ್ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಅದೇ ತರ ಇನ್ನೊಂದು ಈ ಕಡೆ ಒಳಗಡೆಗೆ ಒಂದು ವಾಲ್ಕನಿಕ್ ಕಂಡೀಷನ್ ಅನ್ನ ಮಿಮಿಕ್ ಮಾಡುತ್ತೆ, ಅಂದ್ರೆ ವಾಲ್ಕನಿಕ್ ಕಂಡೀಷನ್ ಅಲ್ಲಿ ಯಾವ ತರ ಆಗುತ್ತೆ ಅಂತ. ಇನ್ನೊಂದು
ಹಿಮಾಲಯದ ಕೆಳಗಡೆಗೆ ಪ್ಲೇಟ್ ಟೆಕ್ಟಾನಿಕ್ ಅಂದ್ರೆ ನಮ್ಮ ಭೂಮಿಯ ಪದರ ಏನಿದೆ ಭೂಮಿ ಒಳಗಡೆ ಹೋಗ್ತಾ ಇದೆ ಹಿಮಾಲಯದ ಕೆಳಗೆ, ಅದಕ್ಕೋಸ್ಕರ ಹಿಮಾಲಯ ಮೇಲೆ ಬಂದಿದೆ. ಅದು ಶೀಟ್ ತರ ಹೋಗುತ್ತೆ. ನಿಮ್ಗೆ ಅವೆರಡರ ನಡುವೆ ಡಿಫ್ರೆನ್ಸ್ ಏನಿದೆಯಲ್ಲ, ಯಾಕೆ ಆ ತರ ಬರುತ್ತೆ ಅನ್ನೋದನ್ನ ಲ್ಯಾಬೊರೇಟರಿ ಒಳಗಡೆ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಒನ್, ಐ ಆಲ್ಸೋ ಸೆಡ್ ಟರ್ಬುಲೆಂಟ್ ಡ್ರಾಗ್ ರಿಡಕ್ಷನ್ ಅಂತಂದ್ರೆ ಪೈಪ್ ಒಳಗಡೆಗೆ ನೀವು ಯಾವುದೇ ದ್ರವನ ಬಹಳ ದೂರ ಸಾಗಿಸ್ಬೇಕಾದ್ರೆ ಈಗ ಆ ಥರದ್ದು ಎಲ್ಲಾಗುತ್ತೆ ಅಂತಂದ್ರೆ ಆಯಿಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅದನ್ನ ಹೊರಗಡೆಗೆ ತಗೊಂಡೋಗ್ಲಿಕ್ಕೋಸ್ಕರ ಪೈಪ್ ಮೂಲಕ ಅದನ್ನ ದಬ್ತಾರೆ. ಅವಾಗ ನಿಮ್ಗೆ ಲಾಸಸ್ ಬರುತ್ತೆ. ಅದನ್ನ ಯಾವ ತರ ಕಡಿಮೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮತ್ತೆ ಸಿಮ್ಯುಲೇಷನ್ ಮಾಡ್ತೀವಿ ನಮ್ಮ ಗ್ರೂಪ್ ಅಲ್ಲಿ. ಇನ್ನೊಂದು ಅಟ್ಮಾಸ್ಫಿಯರಿಕ್ ಒಳಗಡೆಗೆ ನಾನು ಹೇಳಿದೆ, ರಾತ್ರಿ ಒಳಗಡೆಗೆ ಅದ್ರದ್ದು ವಾತಾವರಣದಲ್ಲಿ ಯಾವ ತರ ಚೇಂಜ್ಗಳು ಆಗುತ್ತೆ ಅಂತ ಹೇಳಿ ಸ್ಟಡಿ ಮಾಡ್ತೀವಿ. ಅಂತ ಯಾಕೆ ಮಾಡ್ತಿದ್ವಿ ಅಂತಂದ್ರೆ, ಈಗ ಬೆಂಗಳೂರು ಏರ್ಪೋರ್ಟ್ ಅವರು ನಮಗೆ ಇದ್ರ ಈ ಒಂದು ಪ್ರಾಬ್ಲಮ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ಹೇಳಿದ್ರು. ಏನಂತಂದ್ರೆ ಅವರಿಗೆ ವಿಂಟರ್ ಟೈಮ್ ಅಲ್ಲಿ ಫಾಗ್ ಆಗುತ್ತಲ್ಲ, ಯಾವ ಟೈಮಲ್ಲಿ ಫಾಗ್ ಆಗುತ್ತೆ, ಯಾವ ಟೈಮಲ್ಲಿ ವಿಸಿಬಿಲಿಟಿ ಕಡಿಮೆ ಆಗುತ್ತೆ, ಯಾಕಂತಂದ್ರೆ ಅವ್ರಿಗೆ ಏರ್ಕ್ರಾಫ್ಟ್ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಿದ್ವಿ ಅಂದ್ರೆ, ನಮ್ಮ ಗ್ರೂಪ್ ಅಲ್ಲಿ ನಾವು ದಿನ ಸಾಯಂಕಾಲ 7 ಗಂಟೆಗೆ ಏರ್ಪೋರ್ಟ್ನವ್ರಿಗೆ ಅವತ್ತಿನ ಬೆಳಗ್ಗೆ ಯಾವ ತರ ಫಾಗ್ ಆಗುತ್ತೆ, ಯಾವ ಟೈಮಲ್ಲಿ ಆಗುತ್ತೆ ಅಂತ ಆ ತರ ಚಾರ್ಟ್ ಅನ್ನ ಪ್ರತಿ ದಿನಾನು ಕೊಡ್ತಾ ಇದ್ವಿ. ಅದ್ರ ಸಕ್ಸಸ್ ರೇಟ್ ಬಂದು 75% ಅಷ್ಟು ನಾವು ಅಚೀವ್ ಮಾಡಿದ್ವಿ ಓವರ್ ಪೀರಿಯಡ್ ಆಫ್ 4 years of study. Now we have a program which uses lot of data, machine learning ಇದನ್ನು ಅಡಾಪ್ಟ್ ಮಾಡಿಕೊಂಡು ನಾವು ಅದರೊಳಗಡೆ, ನೀವು ಏರ್ಪೋರ್ಟ್ ಒಳಗಡೆ ಇದ್ರೆ ಆ ರನ್ವೇ ಪಕ್ಕದಲ್ಲೇ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಇದೆ. ಅರೌಂಡ್ 280 to 300 meters from the midline old runway. There are 2 runways in Bangalore. The old one, north side one, we have deployed our equipment and we have collected the data. Based on that, you need data. One thing you have to remember, data science, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಎಲ್ಲ ಹೇಳ್ತಾರಲ್ಲ, ಅದಕ್ಕೆ ನಿಮಗೆ ಡಾಟಾ ಬೇಕು. ಓಕೆ, ಡಾಟಾ ಇದ್ರೆ ಯಾವಾಗಲ್ಲ. ಡಾಟಾ ಮಾಡಬೇಕಾದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು, ಕೆಮಿಕಲ್ ಇರ್ಬೋದು, ಮತ್ತೆ ಎಲೆಕ್ಟ್ರಿಕಲ್ ಇರ್ಬೋದು. ಅದಕ್ಕೆ ಫಸ್ಟ್ ಡಾಟಾ ಬಂದ ಮೇಲೆ ಕಂಪ್ಯೂಟರ್ ಸೈನ್ಸ್ನವ್ರು ಬಂದು ನಾವು ಅದನ್ನು ಅನಲೈಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ ದೃಷ್ಟಿ ಒಳಗಡೆ ನೋಡ್ಬೇಕಾದ್ರೆ ಈ ತರದ ಸೈನ್ಸ್ ಬೇರೆ ನಿಮಗೆ ಡಾಟಾನ ಪ್ರೊಡ್ಯೂಸ್ ಮಾಡೋದು, ಅದ್ರ ಬಗ್ಗೆ ಫಿಸಿಕ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದ್ರ ಬೇಸಿಸ್ ಮೇಲೆ ವಿ ಕುಡ್ ಏಬಲ್ ಟು ಡೂ. ಅದರ ಒಂದು ಲಾಸ್ಟ್ ಅಲ್ಲಿ ತೋರಿಸ್ತಾ ಇರೋದು ಇದು ವರ್ಟೆಕ್ಸ್ ರಿಂಗ್ ಅಂತೀವಿ. ನೀವು ಹಿಂದಿನ ಕಾಲದ ಮೂವಿ ಒಳಗಡೆ ಸ್ಮೋಕ್ ಮಾಡಿ ಹೊಗೆಗಳ ರಿಂಗ್ಗಳನ್ನ ಬಿಡ್ತಾ ಇದ್ರಲ್ಲ, ಅದೇ ತರನೇ ಇದು ನೀರೊಳಗಡೆ ಮಾಡಿರುವಂಥದ್ದು. ಇದು ಹೋಗಿ ನಿಂತು ವಾಪಸ್ ಬರ್ತಾ ಇದೆ. ಯಾಕಂತಂದ್ರೆ ಅದರೊಳಗಡೆಗೆ ಎಲಾಸ್ಟಿಸಿಟಿ ಇದೆ. ಆ ಫ್ಲೂಯಿಡ್ ಒಳಗಡೆ ದ್ರಾವಣದಲ್ಲಿ ನಾವು ಕೆಲವು ಕೆಮಿಕಲ್ಸ್ ಹಾಕಿದೀವಿ. ಅದರಿಂದ ಅದು ವರ್ಟೆಕ್ಸ್ ರಿಂಗ್ ಮುಂದೆ ಹೋಗಿ ನಿಂತು ವಾಪಸ್ ಅದು ಬಿಚ್ಕೊಳ್ತಾ ಇದೆ, ಬಿಚ್ಕೊಳ್ತಾ ಇದೆ. ಅದೆಲ್ಲ ಆಗದೆ ಆ ಡ್ರಾಗ್ ರಿಡಕ್ಷನ್ಗೆ ಕನೆಕ್ಟೆಡ್ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಒನ್, let's come back to the insect flight, bird and insect flight. We try to understand what is going on over here in some few slides. I will not get into detail. There are slides. Because of the time, as I said, I will try to go a bit fast. I will try to tell you what is the differences. But if you have more interest, you can discuss with me, or you can visit some of the websites where you can understand these things better. Okay? The idea is to tell you, from nature we try to do something. All the time, when you directly go from nature to the engineering application, there is a different approaches required based on the size, based on the application. Let's try to do that. Next one. First and foremost, as I said, is factors are birds and insects are small insects compared to whatever we see aircraft. Even though we started our inspiration from the birds and insects to fly, the sizes are very different. Speeds are very different. Loads are very different. Okay? But there are applications, very interesting one. Our friend here, yesterday he took our microwave, we call it microwave vehicle or unmanned drones, which are all small size, can have many applications like aerial photography, surveillance, police for monitoring the traffic. And I was also asking him, if there is a fog formation, I want to understand the fog physics, where in which I can put the instrument and fly through. There are many applications where you want small size and do engineering or scientific experiments. Okay, where we may want to use a drone which is more efficient, which can fly fast, or it may require to do a couple of things which you can go to next. There are many things which we would like to do, but there are difference between a fixed fin aerodynamics.
In the fixed wing, you don't change the direction that frequently. There is a wing which is at certain angle of attack, we call angle of attack, okay, which will be generating lift by the motion of the body, okay. Bernoulli's theorem ಅಂತ ಹೇಳಿದ್ರು ಶಿವಪ್ರಕಾಶ್ ಪ್ರಸಾದ್ ಅವರು ಹಿಂದಿನ ಇಲ್ಲೊಳಗಡೆಗೆ ಆ ಮೂಲಕ ಲಿಫ್ಟ್ ನ ಜನರೇಟ್ ಮಾಡ್ತಾ ಇದೆ. ಬಟ್ ಇನ್ಸೆಕ್ಟ್ ಏನ್ ಮಾಡುತ್ತೆ ಅಂದ್ರೆ ಅದರ ವಿಂಗ್ ನ ಹಿಂದೆ ಮುಂದೆ ಚಲಿಸುತ್ತೆ. ಅದ್ರ ಜೊತೆಗೆ ಅದರ ಆಂಗಲ್ ಆಫ್ ಅಟ್ಯಾಕ್ ಕಾನ್ಸ್ಟೆಂಟ್ ಇಲ್ಲ, ಅದು ಚೇಂಜ್ ಆಗ್ತಾ ಇದೆ. ಅದ್ರ ಜೊತೆಗೆ ಇಫ್ ಯು ಕಮ್ ಟು ಬರ್ಡ್, ಇಟ್ ಈಸ್ ನಾಟ್ ಇವನ್ ಎ ಸಾಲಿಡ್ ಆಬ್ಜೆಕ್ಟ್, ಇಟ್ ಹ್ಯಾಸ್ ಅ ಫೆದರ್ಸ್, ಅಂದ್ರೆ ಗರಿಗಳಿಂದ ಆಗಿರೋದು. ಅದಕ್ಕೆ ತೂತುಗಳಿದೆ, ಅಂದ್ರೆ ಮೇಲ್ಗಡೆ ಹಿಂದ್ಗಡೆ ಹೋಗ್ಬೇಕಾದ್ರೆ ಒಂದ್ ಡೈರೆಕ್ಷನ್ ಅಲ್ಲಿ ಆ ತೂತುಗಳನ್ನ ಮುಚ್ಕೊಳ್ಳುತ್ತೆ, ಕೆಲವು ಡೈರೆಕ್ಷನ್ ಒಳಗಡೆಗೆ ಹೋಗ್ಬೇಕಾದ್ರೆ ಅದು ತೂತುಗಳನ್ನ ತೆಗೆದುತ್ತೆ. ಅಂದ್ರೆ ಏರ್ ರೆಸಿಸ್ಟೆನ್ಸ್ ಏನಿದೆಯಲ್ಲ ಅದು ಕಾನ್ಸ್ಟೆಂಟ್ ಇಲ್ಲ. ಆ ದೃಷ್ಟಿಯೊಳಗಡೆ ನಾವು ಈ ತರದ ಒಂದು ಬರ್ಡ್ ಅಥವಾ ಇನ್ಸೆಕ್ಟ್ ಫ್ಲೈಟ್ ಅನ್ನ ಮೈಕ್ರೋವೇವ್ ವೆಹಿಕಲ್ ಯೂಸ್ ಮಾಡಬೇಕಾದ್ರೆ ಅದು ಯಾವ ತರ ಮಾಡುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಒಂದು ಸಾರಿ ಅದನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ನಮಗೆ ಬೇಕಾದದನ್ನ ತಗೊಂಡು ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಆ ದೃಷ್ಟಿಯಿಂದ ಈ ತರದ ಒಂದು ಸ್ಟಡಿನ ನಾವು ಮಾಡ್ತಾ ಇದ್ದೀವಿ. ಈ ಬರ್ಡ್ಸ್ ಅಂಡ್ ಇನ್ಸೆಕ್ಟ್ ಅಲ್ಲಿ ಹೋದ್ರೂ ಸಹಿತ ದಿಸ್ ಇಸ್ ಅ ವೆರಿ ನೈಸ್ ಬುಕ್ ಬೈ ಸತೀಶ್ ಧಾವನ್ ವಿಚ್ ಇಸ್ ಅವೈಲೇಬಲ್ ಇನ್ Indian Academy of Sciences. You can easily get. It's not that expensive also, 20 rupees or something. Very nicely written, old book, but it has all the information about bird and insect flight. You can see there are various ways in birds and insect will fly. Okay, one is called gliding, soaring, hovering, dynamic soaring. I will just tell you what is it. You know gliding. Gliding is